ಭೀಷ್ಮ ಪ್ರತಿಜ್ಞೆ, ತ್ಯಾಗ ಮತ್ತು ಧರ್ಮದ ಅಮರ ಕಥೆ. ಪೌರಾಣಿಕ ಮಹಾಕಾವ್ಯ ಮಹಾಭಾರತದಲ್ಲಿ ಭೀಷ್ಮನ ಸ್ಥಾನ ವಿಶಿಷ್ಟವಾದುದು. ತ್ಯಾಗ, ನಿಷ್ಠೆ ಮತ್ತು ಶೌರ್ಯದ ಜೀವಂತ ಪ್ರತೀಕವೇ ಭೀಷ್ಮ. ಅವನ ಜೀವನದ ಮೂಲಾಧಾರವೇ ಅವನು ಮಾಡಿದ ಭಯಾನಕವಾದ ಮಹಾಪ್ರತಿಜ್ಞೆ, ಅದೇ ಭೀಷ್ಮ ಪ್ರತಿಜ್ಞೆ. ಈ ಪ್ರತಿಜ್ಞೆ ಒಂದು ವ್ಯಕ್ತಿಯ ಜೀವನವನ್ನೇ ಬಲಿ ಕೊಟ್ಟ ತ್ಯಾಗಗಾಥೆಯಾಗಿದೆ. ಶಂತನು ಮತ್ತು ಗಂಗಾದೇವಿ. ಹಸ್ತಿನಾಪುರದ ಮಹಾರಾಜ ಶಂತನು ಧರ್ಮನಿಷ್ಠ ರಾಜನಾಗಿದ್ದನು. ಒಂದು ದಿನ ಆತ ಗಂಗಾ ನದಿ ತೀರದಲ್ಲಿ ಅಪರೂಪದ ಸೌಂದರ್ಯವಂತರಾದ ಗಂಗಾದೇವಿಯನ್ನು ಕಂಡು ಆಕೆಯ ಮೇಲೆ ಮೋಹಿತರಾದನು. ಶಂತನು ಆಕೆಯನ್ನು ವಿವಾಹವಾಗಲು ಕೇಳಿದಾಗ ಗಂಗಾದೇವಿ ಒಂದು ಷರತ್ತು ಇಟ್ಟಳು. ನಾನು ಏನೇ ಮಾಡಿದರೂ ನೀವು ನನ್ನನ್ನು ಪ್ರಶ್ನಿಸಬಾರದು. ಪ್ರೇಮದಲ್ಲಿ ಮುಳುಗಿದ ಶಂತನು ಅದನ್ನು ಒಪ್ಪಿಕೊಂಡನು. ವಿವಾಹದ ನಂತರ ಗಂಗಾದೇವಿ ಹಲವು ಮಕ್ಕಳನ್ನು ಹೆತ್ತಳು. ಆದರೆ ಪ್ರತಿಯೊಬ್ಬ ಶಿಶುವನ್ನು ಜನಿಸಿದ ತಕ್ಷಣವೇ ಗಂಗಾ ನದಿಗೆ ಎಸೆದು ಕೊಲ್ಲುತ್ತಿದ್ದಳು. ಶಂತನು ದುಃಖದಿಂದ ಕಂಗಾಲಾದರೂ ತನ್ನ ಒಪ್ಪಂದದ ಕಾರಣ ಮೌನವಾಗಿದ್ದನು. 8ನೆಯ ಮಗುವಾಗುವಾಗ ಶಂತನು ತನ್ನ ದುಃಖವನ್ನು ತಾಳಲಾರದೆ ಆಕೆಯನ್ನು ತಡೆಯಲು ಮುಂದಾದನು. ತಕ್ಷಣವೇ ಗಂಗಾದೇವಿ ತನ್ನ ದೈವಿಕ ರೂಪವನ್ನು ತೋರಿಸಿ ಆ ಮಗು ದೇವತೆಗಳ ಶಾಪದಿಂದ ಭೂಮಿಗೆ ಬಂದ ವಸುಗಳಲ್ಲೊಂದೆಂದು ತಿಳಿಸಿದಳು. 7 ವಸುಗಳನ್ನು ನೀರಿಗೆ ಬಿಡಿಸಿದ್ದೆ, ಈ ಮಗುವನ್ನು ಮಾತ್ರ ನೀವು ಬೆಳೆಸಬೇಕು ಎಂದು ಹೇಳಿ ದೇವತೆ ಸ್ವರೂಪದಲ್ಲಿ ಅಂತರ್ಧಾನವಾಯಿತು. ಆ ಮಗುವೇ ದೇವವ್ರತ. ದೇವವ್ರತನ ಬಾಲ್ಯ ಮತ್ತು ಶೌರ್ಯ. ದೇವವ್ರತನು ಅಪರೂಪದ ಬುದ್ಧಿ, ಶೌರ್ಯ ಮತ್ತು ಶಿಸ್ತಿನಿಂದ ಬೆಳೆದನು. ಅವನು ದ್ರೋಣ ಗುರುಗಳ ಬಳಿ ಎಲ್ಲ ವಿದ್ಯೆಗಳಲ್ಲಿ ಪಾಠ ಕಲಿತನು. ಧನುರ್ವಿದ್ಯೆಯಲ್ಲಿ ಅವನಿಗೆ ಸಾಟಿಯವರಿರಲಿಲ್ಲ. ಶಂತನು ತನ್ನ ಮಗನಲ್ಲಿ ಅಪಾರ ಅನುಭವಿಸುತ್ತಿದ್ದನು. ದೇವವ್ರತನೇ ತನ್ನ ನಂತರ ಹಸ್ತಿನಾಪುರದ ರಾಜನಾಗುತ್ತಾನೆ ಎಂಬ ನಿಶ್ಚಯದಲ್ಲಿದ್ದನು. ಪ್ರಜೆಗಳು ದೇವವ್ರತನನ್ನು ಭವಿಷ್ಯದ ಚಕ್ರವರ್ತಿಯಾಗಿ ನೋಡಿದ್ದರು. ವರ್ಷಗಳು ಕಳೆದ ನಂತರ ಶಂತನು ಒಂದು ದಿನ ಮೀನುಗಾರರ ದಡದಲ್ಲಿ ಅಪೂರ್ವ ಸೌಂದರ್ಯದ ಯುವತಿಯನ್ನು ಕಂಡನು. ಅವಳ ಹೆಸರು ಸತ್ಯವತಿ. ಆಕೆಯ ಸುಗಂಧವು ದಿಕ್ಕು ದಿಕ್ಕಿಗೂ ಹರಡುತ್ತಿತ್ತು. ಶಂತನು ಆಕೆಯ ಮೇಲೆ ಮೋಹಿತರಾಗಿ ವಿವಾಹವಾಗಲು ಆಕೆಯ ತಂದೆ ದಾಶರಾಜನ ಹತ್ತಿರ ಕೇಳಿದನು. ಆದರೆ ದಾಶರಾಜನು ಒಂದು ಕಠಿಣ ಷರತ್ತು ಇಟ್ಟನು. ಸತ್ಯವತಿಯ ಪುತ್ರನೇ ಹಸ್ತಿನಾಪುರದ ರಾಜನಾಗಬೇಕು. ಈ ಮಾತು ಶಂತನ ಹೃದಯಕ್ಕೆ ಬಾಣವಾಗಿ ತಲ್ಲಣ ಮೂಡಿಸಿತು. ಏಕೆಂದರೆ ದೇವವ್ರತನು ಈಗಾಗಲೇ ರಾಜ್ಯಾಧಿಪತ್ಯಕ್ಕೆ ಯೋಗ್ಯನಾಗಿದ್ದನು. ಈ ಷರತ್ತು ಒಪ್ಪಲು ಶಂತನು ಧೈರ್ಯವಿಲ್ಲದೆ ಮೌನವಾಗಿ ಹಿಂದಿರುಗಿದನು. ಶಂತನು ದಿನೇ ದಿನೇ ದುಃಖದಿಂದ ಕಾಡಲ್ಪಡುತ್ತಿದ್ದನು. ತೀರಾ ಮೌನಿಯಾಗಿ ಕುಗ್ಗಿದ ಮನಸ್ಸಿನಿಂದ ಇರುವ ತಂದೆಯನ್ನು ಕಂಡ ದೇವವ್ರತನು ಆತ್ಮೀಯವಾಗಿ ಕಾರಣ ಕೇಳಿದನು. ಮೊದಲಿಗೆ ಶಂತನು ಹೇಳಲು ನಿರಾಕರಿಸಿದರೂ ಮತ್ತೆ ಮತ್ತೆ ಕೇಳಿದಾಗ ಸತ್ಯವನ್ನು ತಿಳಿಸಿದನು. ದೇವವ್ರತನ ಹೃದಯದಲ್ಲಿ ಭಾರೀ ಹೊಡೆತವಾಯಿತು. ಆದರೆ ಅವನು ತಂದೆಯ ಸಂತೋಷವೇ ತನ್ನ ಮೊದಲ ಕರ್ತವ್ಯ ಎಂದು ನಿರ್ಧರಿಸಿದನು. ಕೂಡಲೇ ರಥವನ್ನು ಏರಿ ಸತ್ಯವತಿಯ ತಂದೆ ದಾಶರಾಜನ ಬಳಿಗೆ ಹೊರಟನು. ಮಹಾಪ್ರತಿಜ್ಞೆ. ದಾಶರಾಜನ ಮುಂದೆ ನಿಂತ ದೇವವ್ರತನು ಧೈರ್ಯದ ಧ್ವನಿಯಲ್ಲಿ ಹೇಳಿದನು, ನಾನು ಹಸ್ತಿನಾಪುರದ ಸಿಂಹಾಸನವನ್ನು ಶಾಶ್ವತವಾಗಿ ತ್ಯಜಿಸುತ್ತೇನೆ. ನಾನು ಜೀವಮಾನ ಪೂರ್ತಿ ಬ್ರಹ್ಮಚಾರಿಯಾಗಿದ್ದು ಎಂದಿಗೂ ಈ ಭೀಕರ ಪ್ರತಿಜ್ಞೆಯನ್ನು ಕೇಳಿ ದಾಶರಾಜನು ಬೆಚ್ಚಿಬಿದ್ದನು. ಅಷ್ಟೊಂದು ದೊಡ್ಡ ತ್ಯಾಗವನ್ನು ಯಾರಿಂದಲೂ ನಿರೀಕ್ಷಿಸಲಾಗಿರಲಿಲ್ಲ. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಭೂಮಿ ನಾದಗೊಂಡಿತು. ಈ ಭಯಾನಕ ಪ್ರತಿಜ್ಞೆಯಿಂದ ದೇವವ್ರತನಿಗೆ ಭೀಷ್ಮ ಎಂಬ ಬಿರುದನ್ನು ದೊರೆಯಿತು. ಈ ವಿಷಯ ತಿಳಿದ ಶಂತನು ಆನಂದದಿಂದ ಕಣ್ಣೀರಿಟ್ಟನು. ತನ್ನ ಮಗನ ತ್ಯಾಗವನ್ನು ನೋಡಿ ಮಗ್ಗಿದನು. ಶಂತನು ಭೀಷ್ಮನಿಗೆ ಒಂದು ಅಪರೂಪದ ವರ ನೀಡಿದನು. ನೀನು ನಿನ್ನ ಇಚ್ಛೆಯಂತೆ ಸಾಯುವ ವರವನ್ನು ಪಡೆಯುತ್ತೀಯ. ಮರಣವು ನಿನ್ನನ್ನು ಬಲವಂತಗೊಳಿಸದು. ಈ ವರವೇ ಮುಂದಿನ ಮಹಾಭಾರತ ಯುದ್ಧದಲ್ಲಿ ಭೀಷ್ಮನ ಮಹತ್ವವನ್ನು ಅಪ್ರತಿಮಗೊಳಿಸಿತು. ಭೀಷ್ಮನು ತನ್ನ ಜೀವಮಾನವನ್ನು ಹಸ್ತಿನಾಪುರದ ಕೀರ್ತಿಗಾಗಿ ಸಮರ್ಪಿಸಿದನು. ಸತ್ಯವತಿಯ ಪುತ್ರರಾದ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದರನ್ನು ರಾಜನನ್ನಾಗಿ ಮಾಡಿ ರಾಜ್ಯವನ್ನು ಸುಸಂಗತವಾಗಿ ನಡೆಸಿದನು. ಅವರ ನಂತರ ಪಾಂಡವ ಮತ್ತು ಕೌರವ ವಂಶಗಳನ್ನು ಪೋಷಿಸಿದ ಮಹತ್ತರ ಹೊಣೆಗಾರಿಕೆಯೂ ಭೀಷ್ಮನ ಮೇಲಿದೆ. ಅವನು ಸದಾ ಧರ್ಮದ ಮಾರ್ಗದಲ್ಲೇ ನಿಂತನು. ತಾನು ಮಾಡಿದ್ದ ಪ್ರತಿಜ್ಞೆಗೆ ಜೀವಮಾನ ಪೂರ್ತಿ ಅಂಟಿಕೊಂಡನು. ಅವನ ಜೀವನವು ತ್ಯಾಗದ ಪರಮಾವಧಿಯಾಗಿತ್ತು. ಮಹಾಭಾರತ ಯುದ್ಧ ಆರಂಭವಾದಾಗ ಭೀಷ್ಮನು ಕೌರವ ಪಡೆಯ ಅಧಿಪತಿಯಾದನು. ಧರ್ಮಾತ್ಮನಾಗಿ ಅವನು ಪಾಂಡವರ ಮೇಲೆ ಮಮತೆಯಿದ್ದರೂ ತನ್ನ ರಾಜನಿಗೆ ವಿಧೇಯನಾಗಿ ಯುದ್ಧಕ್ಕೆ ಇಳಿದನು. 10 ದಿನಗಳ ಕಾಲ ಭೀಷ್ಮನ ಶೌರ್ಯಕ್ಕೆ ಯಾರೂ ತಡೆಯಲಾರಬಹುದು. ಪಾಂಡವ ಸೇನೆ ಭೀಷ್ಮನ ಎದುರು ಕಂಗಾಲಾಗಿತ್ತು. ಅಂತಿಮವಾಗಿ ಅರ್ಜುನನು ಶಿಖಂಡಿಯನ್ನೆದುರುಗಿಟ್ಟು ಭೀಷ್ಮನ ಮೇಲೆ ಬಾಣಗಳ ಮಳೆ ಸುರಿಸಿದನು. ದೇಹವೆಲ್ಲ ಬಾಣಗಳಿಂದ ಚುಚ್ಚಲ್ಪಟ್ಟು ಭೀಷ್ಮನು ಶರ್ಷಯ್ಯೆಯ ಮೇಲೆ ಬೀಳುತ್ತಾನೆ. ಆದರೂ ಆತ ತಕ್ಷಣ ಸಾಯಲಿಲ್ಲ. ತನ್ನ ಇಚ್ಛಾಮರಣದ ವರದಂತೆ ಉತ್ತರಾಯಣ ಕಾಲದವರೆಗೆ ಜೀವ ಉಳಿಸಿಕೊಂಡನು.
ಶರಶಯ್ಯೆಯ ಮೇಲೆ ಬಿದ್ದ ಭೀಷ್ಮನು ಯುಧಿಷ್ಠಿರನಿಗೆ ರಾಜಧರ್ಮ, ದಾನಧರ್ಮ, ಸ್ತ್ರೀಧರ್ಮ, ಸಮಾಜಧರ್ಮ ಎಲ್ಲವನ್ನೂ ಬೋಧಿಸಿದನು. ಅವನ ಉಪದೇಶಗಳು ಇಂದಿಗೂ ಧರ್ಮಶಾಸ್ತ್ರದ ಅಮೂಲ್ಯ ನಿಧಿಯಾಗಿದೆ. ಉತ್ತರಾಯಣ ಬಂದಾಗ ಧ್ಯಾನಸ್ಥನಾಗಿ ಭೀಷ್ಮನು ಕೃಷ್ಣನ ಸ್ಮರಣದಲ್ಲಿ ಪ್ರಾಣತ್ಯಾಗ ಮಾಡಿದನು. ಭೀಷ್ಮ ಪ್ರತಿಜ್ಞೆಯ ಮಹತ್ವ. ಭೀಷ್ಮನ ಪ್ರತಿಜ್ಞೆ ಒಂದು ಸಾಮಾನ್ಯ ಮಾತಲ್ಲ, ಅದು ಒಂದು ಮನುಷ್ಯ ತನ್ನ ಸಂಪೂರ್ಣ ಜೀವನವನ್ನೇ ತಂದೆಯ ಸಂತೋಷಕ್ಕಾಗಿ ಅರ್ಪಿಸಿದ ಅಸಾಧಾರಣ ತ್ಯಾಗವಾಗಿದೆ. ರಾಜ್ಯ, ಸುಖ, ವಿವಾಹ, ಸಂತಾನ ಎಲ್ಲವನ್ನೂ ತ್ಯಜಿಸಿ ಧರ್ಮದ ದಾರಿಯಲ್ಲಿ ನಿಂತ ಮಹಾನ್ ವ್ಯಕ್ತಿ ಭೀಷ್ಮ. ಅವನು ಮಾಡಿದ ಪ್ರತಿಜ್ಞೆಯೇ ಮಹಾಭಾರತದ ಇತಿಹಾಸದ ದಿಕ್ಕನ್ನೇ ತಿರುಗಿಸಿದೆ ಎನ್ನಬಹುದು.